ಆ ಪುರಾಣದ ಹೆಸರೇ ಹೇಳುವ ಹಾಗೆ ಬ್ರಹ್ಮ ಅಂತ ಹೇಳಿದರೆ ಭಗವಂತ. ಆ ಭಗವಂತನ ಪಾರಮ್ಯವನ್ನು ವಿಸ್ತಾರವಾಗಿ ನಿರೂಪಣೆ ಮಾಡತಕ್ಕಂತಹ ಈ ಬ್ರಹ್ಮವೈವರ್ತ ಪುರಾಣದಲ್ಲಿ ಪ್ರಾರಂಭದಲ್ಲಿ ಬ್ರಹ್ಮದೇವರ ಮಗನಾದಂತಹ ನಾರದರ ಚರಿತ್ರೆಯ ಮೂಲಕ ಪ್ರಾರಂಭವಾದಂತಹ ಈ ಪುರಾಣ, ಆ ನಾರದರು ನಾರಾಯಣಾಶ್ರಮಕ್ಕೆ ಹೋಗಿ ಆ ನಾರಾಯಣನ ಜೊತೆ ಸಂವಾದದ ರೂಪದಲ್ಲಿ ಎರಡನೆಯ ಪ್ರಕೃತಿ ಖಂಡ, ಮೂರನೆಯ ಗಣಪತಿ ಖಂಡ ಮತ್ತು ಕೃಷ್ಣಖಂಡ ಎನ್ನತಕ್ಕಂತಹ ಮುಂದಿನ ಭಾಗಗಳು ನಾರದ ಮತ್ತು ನಾರಾಯಣರ ಸಂವಾದದ ರೂಪದಲ್ಲಿ ಬೆಳೆದುಕೊಂಡು ಬಂದಿದೆ. ನಾವು ನಿನ್ನೆಯ ದಿನ ಗಣಪತಿ ಖಂಡದಲ್ಲಿ ಬರ್ತಕ್ಕಂತಹ ಅನೇಕ ಕಥೆಗಳನ್ನು, ಶಿವನ ಕುಟುಂಬದಲ್ಲಿ ಸ್ಕಂದನ ಜನನ, ಆ ಸ್ಕಂದನ ಮಹಿಮೆಯನ್ನು, ಹಾಗೆ ಗಣಪತಿಯ ಜನನ ಹೇಗಾಯಿತು, ಪ್ರಾಯ ನಾವೆಲ್ಲರೂ ಕೂಡ ಕೇಳಿದಂತಹ ಕಥೆಗಳಿಗಿಂತಲೂ ಕೂಡ ಸ್ವಲ್ಪ ವಿಭಿನ್ನವಾದ ಶೈಲಿಯಲ್ಲಿ ಈ ಬ್ರಹ್ಮವೈವರ್ತ ಪುರಾಣ ಗಣಪತಿಯ ಹುಟ್ಟನ್ನು ಹೇಳ್ತದೆ. ನಿನ್ನೆ ನಾವು ಚಿಂತನೆ ಮಾಡಿದ ಹಾಗೆ ಆ ಎಲ್ಲ ಕಥೆಗಳ ಹಿಂದೆ ಇರತಕ್ಕಂತಹ ತತ್ವಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡಾಗ ಈ ಪುರಾಣದ ಚಿಂತನೆ ಎನ್ನತಕ್ಕಂಥದ್ದು ಸಾರ್ಥಕತೆ ಆಗ್ತದೆ. ಆ ದೃಷ್ಟಿಯಿಂದಾಗಿ ಆ ಗಣಪತಿ ದೇವರ ಶಿರಸ್ಸು ಭಗ್ನವಾದಾಗ ಸ್ವಯಂ ಭಗವಂತನೇ ಆ ಆನೆಯ ಮುಖವನ್ನು ತಂದಿಟ್ಟಿದ್ದಾನೆ. ಆ ಆನೆಯ ಮುಖ ಅದು ದುರ್ವಾಸರು ಕೊಟ್ಟಂತಹ ಭಗವಂತನ ಪ್ರಸಾದ ರೂಪ ಪುಷ್ಪವನ್ನು ಕೊಟ್ಟಾಗ ಆ ಪುಷ್ಪವನ್ನು ಸ್ವೀಕರಿಸಿದಂತಹ ಆನೆಯ ಮುಖವನ್ನು ಕೃಷ್ಣದೇವರು ಕೊಟ್ಟಿದ್ದಾರೆ ಅಂತಕ್ಕಂತಹ ಕಥೆಯನ್ನು ನಾವು ನೋಡಿದ್ದೆವು. ಆ ಗಣಪತಿಗೆ ಅನೇಕ ಬಗೆಯ ಹೆಸರುಗಳು, ಅದರಲ್ಲಿ ಏಕದಂತ ಎನ್ನತಕ್ಕಂತಹ ಒಂದು ಹೆಸರು. ಆ ಏಕದಂತ ಎನ್ನತಕ್ಕಂತಹ ಹೆಸರು ಯಾಕೆ ಬಂತು ಅಂತ ಜಿಜ್ಞಾಸೆ ಹೊರಟಾಗ ಪರಶುರಾಮ ದೇವರಿಂದಾಗಿ ಗಣಪತಿ ಏಕದಂತ ಆದ ಎನ್ನುವ ಕಥೆಯನ್ನು ಪ್ರಾರಂಭ ಮಾಡಿದ್ದರು. ಈ ಸಂದರ್ಭದಲ್ಲಿ ಆ ಪರಶುರಾಮ ದೇವರ ಕಥೆಯನ್ನು ವಿಸ್ತಾರವಾಗಿ ಬ್ರಹ್ಮವೈವರ್ತ ಪುರಾಣ ಹೇಳ್ತಾ ಹೋಗ್ತದೆ. ಜಮದಗ್ನಿಗಳ ಆಶ್ರಮಕ್ಕೆ ಬಂದಂತಹ ಕಾರ್ತವೀರ್ಯಾರ್ಜುನ ಆ ಜಮದಗ್ನಿಗಳನ್ನೇ ಸಂಹಾರ ಮಾಡಿದ್ದಾನೆ. ಆ ಸಂಹಾರಕ್ಕೆ ಪ್ರತೀಕವಾಗಿ ತಾನು ಆ ಕಾರ್ತವೀರ್ಯಾರ್ಜುನನ್ನು ಸಂಹಾರ ಮಾಡ್ತೇನೆ ಅಂತ ಹೊರಟಾಗ ತಾಯಿ ತಡೆದಿದ್ದಾಳೆ. ರೇಣುಕಾದೇವಿ ಈ ಕ್ರೌರ್ಯ, ಹಿಂಸೆ ಎನ್ನುವಂಥದ್ದು ಜಗತ್ತಿಗೆ ಶ್ರೇಯಸ್ಕರ ಅಲ್ಲ ಅಂತ ಹೇಳಿಬಿಟ್ಟು ತಡೆದಾಗ ಪರಶುರಾಮ ದೇವರಿಗೆ ತಾಯಿಯ ಮಾತಿನಂತೆ ಶಾಂತಚಿತ್ತನಾಗಿರಬೇಕು, ಅಥವಾ ತಂದೆಯನ್ನು ಕೊಂದಂತಹ ಅವನು ವದಾರ್ಹನೇ. ನಾವು ನಿನ್ನೆಯ ದಿನ ನೋಡಿದ್ದೆವು 11 ಬಗೆಯ ವದಾರ್ಹರಲ್ಲಿ ಅವರ ಮುಂದೆ ನಾವು ಸುಮ್ಮನೆ ಇರಬಾರದು. ಅದರಿಂದಾಗಿ ತಂದೆಯನ್ನು ಕೊಂದವನನ್ನು ಕೊಂದಲೇಬೇಕು, ಅದು ಧರ್ಮ ಅಂತ ಚಿಂತನೆಯಲ್ಲಿ ತಂದೆಯನ್ನು ಕೊಂದವನನ್ನು ಕೊಲ್ಲಬೇಕು ಅಥವಾ ತಾಯಿ ಹೇಳಿದ ಹಾಗೆ ಸುಮ್ಮನೆ ಇರಬೇಕು ಅಂತ ಯೋಚನೆ ಆದಾಗ ಪರಶುರಾಮ ದೇವರು ಬ್ರಹ್ಮದೇವರ ಬಳಿಯಲ್ಲಿ ಹೋಗ್ತಾರೆ. ಪರಶುರಾಮ ಸ್ವಯಂ ಭಗವಂತ, ಆದರೂ ಇಡೀ ಜಗತ್ತಿಗೆ ಆ ಧರ್ಮದ ಸೂಕ್ಷ್ಮವನ್ನು, ಧರ್ಮವನ್ನು ನಾವು ಆಚರಣೆ ಮಾಡಬೇಕಾದ್ರೆ ಹಿರಿಯರ ಮಾರ್ಗದರ್ಶನದಲ್ಲಿ ನಾವು ಹೇಗೆ ನಡೆದುಕೊಳ್ಳಬೇಕು ಎನ್ನುವುದಕ್ಕೆ ದೃಷ್ಟಾಂತದ ರೂಪದಲ್ಲಿ ಈ ಪರಶುರಾಮ ದೇವರು ಬ್ರಹ್ಮದೇವರ ಬಳಿಯಲ್ಲಿ ಬಂದು ತನ್ನ ಸಂಕಲ್ಪವನ್ನು ಹೇಳಿದ್ದಾರೆ. ಅಧುನಾಹಂ ಅನಾಥಶ್ಚ ತ್ವಮೇ ಮಾತಾ ಪಿತಾ ಗುರು ಕರ್ತಾ ಪಾಲಯಿತಾ ಧಾತ ಪಾಹಿ ಮಾಂ ಶರಣಾಗತಂ. ಆಗ ಬ್ರಹ್ಮದೇವರು ಏಕಕ್ಷತ್ರಿಯ ದೋಷೇಣ ತಜ್ಜಾತಿಂ ಹಂತುಮಿಚ್ಛಸಿ, ತುಂಬ ಸುಂದರವಾದ ಉಪದೇಶವನ್ನು ಮಾಡ್ತಾರೆ. ಒಬ್ಬ ಕ್ಷತ್ರಿಯ ಮಾಡಿದ ತಪ್ಪಿಗೆ ಎಲ್ಲ ಕ್ಷತ್ರಿಯ ಕುಲವನ್ನೇ ನಾಶ ಮಾಡ್ತೀಯಾ ಅಂತ ಕೇಳಿದಾಗ ಕೊನೆಗೆ ಆ ಪರಶುರಾಮ ದೇವರು ಹೇಳ್ತಾರೆ, ಸಾತ್ವಿಕ ಕ್ಷತ್ರಿಯರನ್ನು ನಾನು ಯಾವುದೇ ಕಾರಣಕ್ಕೂ ಸಂಹಾರ ಮಾಡುವುದಿಲ್ಲ. ಆ ಸಾತ್ವಿಕ ಕ್ಷತ್ರಿಯರನ್ನು ನಿನ್ನಿಂದ ಅವರು ರಕ್ಷಿತರಾಗಿ ಇರ್ತಾರೆ ಲೋಕದಲ್ಲಿ. ಅದರಿಂದಾಗಿ ದುಷ್ಟ ಕ್ಷತ್ರಿಯರು ಅಂತ ಯಾರಿದ್ದಾರೆ ಅವರೆಲ್ಲರನ್ನು ಸಂಹಾರ ಮಾಡ್ತಾ ಬರ್ತೀನಿ ಅಂತ ಹೇಳಿದಾಗ ಆಗ ಬ್ರಹ್ಮದೇವರು ಒಂದು ಮಾತನ್ನು ಹೇಳ್ತಾರೆ, ನೀನು ಕಾರ್ತವೀರ್ಯಾರ್ಜುನನನ್ನು ಸಂಹಾರ ಮಾಡಬೇಕು ಅಂತ ಹೊರಟಿದೆಯಾ, ಆದರೆ ಆ ಕಾರ್ತವೀರ್ಯಾರ್ಜುನ ಅತ್ಯಂತ ಬಲಿಷ್ಠನಾದವ. ಅವನ ಬಲಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ದತ್ತಾತ್ರೇಯನು ಕೊಟ್ಟಂತಹ ಕವಚ ಮಂತ್ರಗಳ ಬಲದಿಂದಾಗಿ ಅತ್ಯಂತ ಬಲಿಷ್ಠನಾಗಿದ್ದಾನೆ. ದತ್ತಾತ್ರೇಯ ಅಂತ ಹೇಳಿದರೆ ಸ್ವಯಂ ಭಗವಂತನ ಅವತಾರ. ಸ್ವಯಂ ಭಗವಂತನವೇ ಅವತಾರದ ಆ ಭಗವಂತನದ್ದೇ ಅನುಗ್ರಹ ಇರಬೇಕಾದ್ರೆ ಆ ಕಾರ್ತವೀರ್ಯಾರ್ಜುನನ್ನ ನೀನು ಸಂಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಭಗವತ್ ಶಕ್ತಿಯ ಮುಂದೆ ಯಾವುದೂ ಇಲ್ಲ ಅಂತ ಹೇಳಿದಾಗ ಭಗವತ್ ಶಕ್ತಿಯನ್ನು ಸಂಪಾದನೆ ಮಾಡಿದಂತಹ ಆ ಕಾರ್ತವೀರ್ಯಾರ್ಜುನನ ಸಂಹಾರ ಮಾಡಬೇಕಾದ್ರೆ ನಾನು ಕೂಡ ಆ ಭಗವತ್ ಶಕ್ತಿಯಿಂದಲೇ ಆ ಕಾರ್ತವೀರ್ಯಾರ್ಜುನನ ಸಂಹಾರ ಮಾಡ್ತೇನೆ ಅಂತ ಹೇಳ್ತಾನೆ. ಆ ಭಗವತ್ ಶಕ್ತಿ ಅಂತಿರೋ ವಸ್ತುತಃ ಇಲ್ಲೆಲ್ಲ ಕಡೆಯಲ್ಲಿ ಕೂಡ ಸ್ವಯಂ ಪರಶುರಾಮ ದೇವರೇ ಭಗವಂತ. ಆದರೂ ಕೂಡ ಜಗತ್ತಿಗೆ ಭಗವತ್ ಶಕ್ತಿಯ ಮುಂದೆ ನಾವು ಭಗವತ್ ಶಕ್ತಿಗಿಂತ ಮಿಗಿಲಾದದ್ದು ಯಾವುದೂ ಇಲ್ಲ ಅಂತ ತಿಳಿಸುವುದಕ್ಕೋಸ್ಕರ
ಬ್ರಹ್ಮನ ಆದೇಶದಂತೆ ರುದ್ರದೇವರ ಬಳಿಗೆ ಹೋಗ್ತಾರೆ. ರುದ್ರದೇವರಿಗೆ ನಮನವನ್ನು ಮಾಡಿ, ರುದ್ರದೇವರಿಗೆ ಅನುಗ್ರಹವನ್ನು ಮಾಡಿ, ರುದ್ರದೇವರಿಂದ ಈ ಕೃಷ್ಣ ಮಂತ್ರದ ಉಪದೇಶವನ್ನು ಪಡಿತಾರೆ. ಆ ರುದ್ರದೇವರಿಂದ ಪಡೆದಂತಹ ಕೃಷ್ಣ ಮಂತ್ರದಿಂದಾಗಿ ತಾವು ಭಗವತ್ ಶಕ್ತಿಯನ್ನು ಸಂಪಾದನೆ ಮಾಡಿ, ರುದ್ರದೇವರೇ ಕೊಟ್ಟಂತಹ ಶೂಲವನ್ನು ಪಡೆದು ಆ ಕಾರ್ತವೀರ್ಯಾರ್ಜುನನ ಬಳಿಗೆ ಬಂದಿದ್ದಾರೆ. ಹೀಗೆ ದತ್ತಾತ್ರೇಯನ ಅನುಗ್ರಹದಿಂದ ವಿಷ್ಣು ಕವಚವನ್ನು ಸಂಪಾದನೆ ಮಾಡಿರ್ತಕ್ಕಂತಹ ಕಾರ್ತವೀರ್ಯಾರ್ಜುನನ ಕೊಲ್ಲಬೇಕಾದರೆ ಭಗವಂತನ ಶಕ್ತಿಯೇ ಅದಕ್ಕೆ ಸರಿಸಮಾನ. ಅದರಿಂದಾಗಿ ಭಗವಂತನ ಕೃಷ್ಣ ಮಂತ್ರದ ಶಕ್ತಿಯಿಂದ ಆ ಕಾರ್ತವೀರ್ಯಾರ್ಜುನನ ಸಂಹಾರ ಮಾಡ್ತೇನೆ ಅಂತ ಆ ಪರಶುರಾಮ ದೇವರು ಬಂದಿದ್ದಾರೆ. ಆ ಪರಶುರಾಮ ದೇವರು ಆ ಕಾರ್ತವೀರ್ಯಾರ್ಜುನನ ಬಳಿಗೆ ಬರಬೇಕಾದ್ರೆ ಅನೇಕ ಬಗೆಯ ಶಕುನಗಳನ್ನು ಹೇಳ್ತಾ ಹೋಗ್ತಾರೆ. ಬ್ರಹ್ಮವೈವರ್ತನ ಪುರಾಣ ನಮಗೆ ಅನೇಕ ಕರ್ಮ ಸೂಕ್ಷ್ಮಗಳನ್ನು, ಕರ್ಮ ವಿಪಾಕಗಳನ್ನು, ದಿನನಿತ್ಯದ ಆಚರಣೆಗಳನ್ನು ಹೇಳುವ ಜೊತೆಗೆ ಅನೇಕ ಬಗೆಯ ಶಕುನಶಾಸ್ತ್ರಗಳನ್ನು ಈ ಸಂದರ್ಭದಲ್ಲಿ, ಈ ಪರಶುರಾಮ ದೇವರು ಯುದ್ಧಕ್ಕೆ ಬರ್ತಕ್ಕಂತಹ ಸಂದರ್ಭದಲ್ಲಿ ಅನೇಕ ಶಕುನಗಳು ನಡೀತದೆ. ಅದು ಶುಭ ಶಕುನಗಳ ಲಕ್ಷಣ ಏನು, ಅಶುಭ ಶಕುನಗಳ ಲಕ್ಷಣ ಏನು, ನಾವು ಮುಂದೆ ಕೃಷ್ಣನ ಕಥೆಯಲ್ಲೂ ಇದನ್ನು, ಕೃಷ್ಣರಾಧೆಯರ ಕಥೆಯಲ್ಲೂ ಬ್ರಹ್ಮವೈವರ್ತ ಪುರಾಣ ವಿಸ್ತಾರವಾಗಿ ಈ ಶಕುನಶಾಸ್ತ್ರದ ಸೂಕ್ಷ್ಮತೆಗಳನ್ನು ನಿರೂಪಣೆ ಮಾಡ್ತದೆ. ಹಾಗೆ ಆ ಪರಶುರಾಮ ದೇವರು ಕಾರ್ತವೀರ್ಯಾರ್ಜುನನನ್ನು ಸಂಹಾರ ಮಾಡಬೇಕು ಅಂತ ಹೊರಟಿದ್ದಾರೆ. ಆ ಸಂದರ್ಭದಲ್ಲಿ ಅನೇಕ ಬಗೆಯ ಶಕುನಗಳು, ಮನಃಪ್ರಸನ್ನಂ ಸ್ಫೀತಂಚ ತದ್ಭಭುವ ದಿವಾನಿಶಂ, ಆ ಕಾರ್ತವೀರ್ಯಾರ್ಜುನನ ಬಳಿಗೆ ಸಂಹಾರಕ್ಕೆ ಬಂದಿದ್ದಾರೆ. ಆ ಬರುವ ಸಂದರ್ಭದಲ್ಲಿ ಪರಶುರಾಮರ ಮನಸ್ಸು ಅತ್ಯಂತ ಪ್ರಶಾಂತವಾದ ಮನೋಭಾವ. ಬ್ರಹ್ಮವೈವರ್ತ ಪುರಾಣ ನಮಗೆ ಹೇಳ್ತಾ ಇದೆ, ನಮ್ಮ ಮನಸ್ಸು ವ್ಯಗ್ರತೆಗೆ ಒಳಗಾಗಿದೆ ಅಂತ ಹೇಳಿದರೆ ಅದು ಅಶುಭ ಶಕುನ ಅಂತ ಲೆಕ್ಕ. ಅದರಿಂದಾಗಿ ನಮಗೆ ಶ್ರೇಯಸ್ಸಲ್ಲ, ಅದರಿಂದ ಯಾವುದೋ ಒಂದು ಕೆಡಕು ನಮಗೆ ಮುಂದೆ ಕಾದಿದೆ. ಅದೇ ಮನಸ್ಸು ತುಂಬ ಪ್ರಶಾಂತವಾಗಿ ಯಾವುದೇ ಅತ್ಯಂತ ಖುಷಿಯ ವಿಚಾರವನ್ನು ಕೇಳಿದಾಗ ಹಿಗ್ಗದೆ ಕುಗ್ಗದೆ ಸಮಾಧಾನ ಚಿತ್ತದಿಂದ ನಮ್ಮ ಮನಸ್ಸು ಇದೆ ಅಂತ ಹೇಳಿದರೆ ಆಗ ನಮ್ಮಲ್ಲಿ ಒಳಗಡೆ ಭಗವಂತನ ಅಧಿಷ್ಠಾನ ಇದೆ, ಸಚ್ಚಿಂತನೆಗಳಿದೆ, ಅದರಿಂದಾಗಿ ಶ್ರೇಯಸ್ಸಾಗ್ತದೆ ಎನ್ನುವಂಥದ್ದು ನಾವು ಅದರಿಂದ ಅರ್ಥ ಮಾಡ್ಕೊಳ್ಬೇಕು. ಹೀಗೆ ಜ್ವಲತ್ ಪ್ರದೀಪಂ ದದತೀಂ ಪತಿ ಪುತ್ರವತೀಂ ಸತೀಂ, ದೀಪವನ್ನು ಹಿಡಿದ ಒಳ್ಳೆಯ ಪ್ರಕಾಶದಿಂದ ಕೂಡಿದ ಯಾವುದೇ ಕರಿ ಇಲ್ಲದ ಶುದ್ಧವಾದ ದೀಪವನ್ನು ಹಿಡಿದಂತಹ ಒಂದು ಹೆಣ್ಣು ಮಗಳು ಹೋಗ್ತಾ ಇರ್ತಾಳೆ. ಮತ್ತೊಂದು ಕಡೆಯಲ್ಲಿ ಒಂದು ಕುಟುಂಬ, ಮಗ ಮಗಳು ತಂದೆ ತಾಯಿ ಇಡೀ ಕುಟುಂಬ ಸಹಿತರಾಗಿ ಒಂದು ಕಡೆ ಪ್ರಯಾಣವನ್ನು ಮಾಡ್ತಾ ಇರ್ತಾರೆ. ಧರ್ಮಶಾಸ್ತ್ರಗಳು ಶಕುನಗಳ ಬಗ್ಗೆ ಹೇಳಬೇಕಾದ್ರೆ ಇಂತಹ ಮಾತನ್ನು ತುಂಬ ಸುಂದರವಾಗಿ ಹೇಳ್ತವೆ. ನಮಗೆ ದಾರಿಯಲ್ಲಿ ಹೋಗಬೇಕಾದ್ರೆ ಕುಟುಂಬ ಒಬ್ಬರು ಇಬ್ಬರು ಪ್ರಯಾಣವನ್ನು ಮಾಡ್ತಿದ್ದರೆ ಅದು ಅಶುಭ ಶಕುನ, ಇಡೀ ಕುಟುಂಬ ಒಟ್ಟಿಗೆ ಪ್ರಯಾಣವನ್ನು ಮಾಡ್ತಿದ್ದರೆ ಅದು ಶುಭ ಶಕುನ ಅಂತ. ಅಂದರೆ ಇದರ ಅಭಿಪ್ರಾಯ ನಮ್ಮ ಸಮಾಜ ಯಾವ ರೀತಿಯಾಗಿ ಇರಬೇಕು ಎನ್ನುವುದನ್ನು ನಮಗೆ ಧರ್ಮಶಾಸ್ತ್ರಗಳು ನಿರೂಪಣೆ ಮಾಡಿಕೊಡ್ತವೆ. ಒಬ್ಬೊಬ್ಬರೇ ಸಂಚಾರ ಮಾಡುವುದು, ಒಬ್ಬೊಬ್ಬರೇ ಯಾರಿಗೆ ಯಾರು ಇಲ್ಲದ ಹಾಗೆ ಅವನು ಓಡಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅದು ಸಮಾಜದ ಒಳ್ಳೆಯ ವಾತಾವರಣ ಅಲ್ಲ. ಇಡೀ ಕುಟುಂಬ ಒಟ್ಟಿಗೆ ಐಕ್ಯಮತ್ಯದಿಂದಾಗಿ ಗಂಡ ಹೆಂಡತಿ ಮಕ್ಕಳು ತಂದೆ ತಾಯಿ ಎಲ್ಲರೂ ಕೂಡ ಒಟ್ಟಿಗೆ ಖುಷಿಯಿಂದ ಸಂಚಾರ ಮಾಡ್ತಾ ಇರುವುದನ್ನು ನೋಡಿದರೇನೆ ಆ ನೋಡುವ ವ್ಯಕ್ತಿಗೇನೆ ಶುಭ ಶಕುನ, ಭಗವಂತ ಅನುಗ್ರಹವನ್ನು ಮಾಡ್ತಾನಂತೆ. ಹೀಗೆ ಆ ಐಕ್ಯತೆ ಎನ್ನುವಂಥದ್ದು, ಜ್ಞಾನಿಗಳು ರಸ್ತೆಯಲ್ಲಿ ಯಾರಾದರೂ ಒಬ್ಬನೇ ಒಬ್ಬ ಜ್ಞಾನಿ ಹೋಗ್ತಾ ಇದ್ದಾನೆ ಅಂತ ಹೇಳಿದ್ರೆ ಅದನ್ನು ಧರ್ಮಶಾಸ್ತ್ರಗಾರರು ಅದನ್ನು ಅಶುಭ ಶಕನ ಅಂತ ಕರೀತಾರೆ. ಅಂದರೆ ಜ್ಞಾನಿಗಳ ಸುತ್ತ 10-20 ಜನರು ಸುತ್ತುವರೆದಿರಬೇಕಂತೆ. ಆ ಜ್ಞಾನಿಗಳಿಂದಾಗಿ ಅವರ ಸಂಘವನ್ನು ಮಾಡಿಕೊಂಡು ಅವರಿಂದಾಗಿ ಅನೇಕ ಬಗೆಯ ವಿಚಾರಧಾರೆಗಳನ್ನು ಸ್ವೀಕಾರ ಮಾಡಿಕೊಳ್ತಕ್ಕಂತಹ ಶಿಷ್ಯವರ್ಗ ಆಗಿರಬಹುದು. ಅನೇಕ ಸಜ್ಜನರನ್ನು ಏಕಾಂಗಿಯಾಗಿ ನೋಡುವುದು ಅದು ಸಮಾಜದ ಒಳ್ಳೆಯ ಲಕ್ಷಣ ಅಲ್ಲ. ಸಜ್ಜನರು ಯಾವತ್ತೂ ಕೂಡ ಅನೇಕ ಜನರ ಮಧ್ಯದಲ್ಲಿ ಇದ್ದು ಅವರಿಂದಾಗಿ ಆ ವಿಚಾರಧಾರೆ ಎನ್ನುವಂಥದ್ದು ಇಡೀ ಸಮಾಜದಲ್ಲಿ ಪಸರಿಸ್ತಾ ಇರಬೇಕು. ಹೀಗೆ ಆ ಜ್ಞಾನಿಗಳಾಗಿರಬಹುದು, ಸ್ತ್ರೀಯರಾಗಿರಬಹುದು, ಯಾವತ್ತೂ ಕೂಡ ಏಕಾಂಗಿಯಾಗಿ ಇರುವುದು, ಅದನ್ನು ನೋಡುವುದು ಕೂಡ ಅಶುಭ ಶಕುನ, ಅದು ಸಮಾಜದ ಒಳ್ಳೆಯ ನಿರ್ಮಾಣ ಅಲ್ಲ. ಅದರಿಂದಾಗಿ ಆ ಸ್ತ್ರೀಯರನ್ನಾಗಿರಬಹುದು ಅಥವಾ ಜ್ಞಾನಿಗಳನ್ನಾಗಿರಬಹುದು ಗುಂಪು ಗುಂಪಾಗಿ ನೋಡಬೇಕು. ಹಸುಗಳನ್ನು ಕೂಡ ಇಡೀ ಊರಿನಲ್ಲಿ 1-2 ಹಸು ಇದೆ, ಆ ರಸ್ತೆಯಲ್ಲಿ ಯಾವುದೋ ಒಂದು ಹಸು ಏಕಾಂಗಿ ಹೋಗ್ತಾ ಇದ್ರೆ ಅದನ್ನು ಅಶುಭ ಶಕುನ ಅಂತ ಕರೀತಾರೆ. ಅಂದರೆ ಹಸುಗಳು ಕೂಡ ಗುಂಪು ಗುಂಪಾಗಿ ಅನೇಕ ಹಸುಗಳು ಇರಬೇಕು. ಅಂದರೆ ಆ ಗೋವಿನ ಸಂಪತ್ತು ಎಷ್ಟು ಸಮೃದ್ಧಿಯಾಗಿ ಸಮಾಜದಲ್ಲಿ ಇರಬೇಕು ಅನ್ನೋದಕ್ಕೆ ಒಂದು ದ್ಯೋತಕವಾಗಿ ಧರ್ಮಶಾಸ್ತ್ರಕಾರರು ಅದನ್ನು ಶುಭ ಶಕುನ ಅಶುಭ ಶಕುನದ ರೂಪದಲ್ಲಿ ಹೇಳಿದ್ದಾರೆ. ದೇನುಂ ವತ್ಸ ಪ್ರಯುಕ್ತಾಂಚ ರಥಸ್ಥಂ ಭೂಮಿಪಂ ತತ, ಹಸುಗಳು ತಮ್ಮ ಅನೇಕ ಕರುಗಳ ಜೊತೆಗೆ ದಂಡಾಗಿ ಆ ಮಾರ್ಗದಲ್ಲಿ ಹೋಗುವುದನ್ನು ನೋಡ್ತಾ ಇದ್ದಾವೆ. ಗೋಷ್ಠಂ ಗವಾಂ ವರ್ತ್ಮರಮ್ಯಾಂ ಗೋಶಾಲಾಂ ಗೋಗತಿಂ ಶುಭಾಂ, ಅನೇಕ ಗೋವುಗಳು ಆ ಸಂಧ್ಯಾ ಕಾಲದಲ್ಲಿ ಗೋಧೂಳಿಯ
ಕಾಲದಲ್ಲಿ ತಮ್ಮ ತಮ್ಮ ಗೋಷ್ಠದ ಕಡೆಗೆ ಹೋಗ್ತಾ ಇದ್ದಾರೆ. ಹೀಗೆ ವೀಣಾಂಬರಾಂ ವಾದಯಂತಂ, ವೀಣೆ ಮೊದಲಾದಂತಹ ಅತ್ಯಂತ ಸಾತ್ವಿಕ ಸ್ವರಗಳು ಕೇಳಿಸ್ತಾ ಇವೆ. ಇದೆಲ್ಲವೂ ಕೂಡ ಶುಭ ಶಕುನವನ್ನು ಪಡೆದಂತಹ ಆ ಪರಶುರಾಮ ಕಾರ್ತವೀರ್ಯಾರ್ಜುನನ ಬಳಿ ಯುದ್ಧಕ್ಕೆ ಬಂದಿದ್ದಾನೆ. ಆ ಯುದ್ಧಕ್ಕೆ ಬರಬೇಕಾದ್ರೆ ಆ ಕಾರ್ತವೀರ್ಯಾರ್ಜುನನನ್ನು ಅವನ ಹೆಂಡತಿ ಮನೋರಮೆ ತುಂಬ ತಡಿತಾಳೆ. ಯುದ್ಧಕ್ಕೆ ಹೋಗಬೇಡ, ಹಿಂದಿನ ದಿನ ಮಲಗಿರಬೇಕಾದ್ರೆ ನನಗೆ ಅನೇಕ ಬಗೆಯ ಕೆಟ್ಟ ಸ್ವಪ್ನಗಳು ಕಾಡಿವೆ. ಆಂದೋಲಯಂತಿ ಚ ಮೇ ಪ್ರಾಣಾ ಮನಃ ಸಂಕ್ಷುಭಿತಂ ಮುಹುಃ ಶಶ್ವತ್ ಸ್ಫುರತಿ ವಾಮಾಂಗಂ ದೃಷ್ಟಂ ಸ್ವಪ್ನಂ ಶೃಣು ಪ್ರಿಯೇ. ನನ್ನ ಅಂಗಗಳು ಅದ್ರತಾ ಇವೆ, ಅದೆಲ್ಲವೂ ಕೂಡ ಅಶುಭ ಶಕುನ. ರಹಿತಂ ಚಂದ್ರಸೂರ್ಯಾಭ್ಯಾಂ ರಕ್ತ ಸಂಧ್ಯಾನ್ವಿತಂ ನಭಃ. ಕನಸಿನಲ್ಲಿ ಆಕಾಶವನ್ನು ಕಂಡೆ, ಆಕಾಶದಲ್ಲಿ ಸೂರ್ಯ ಚಂದ್ರರೇ ಇಲ್ಲದೆ, ಹಗಲಿನ ಹೊತ್ತಿನಲ್ಲಿ ಸೂರ್ಯನೂ ಕಾಣದೆ ಚಂದ್ರನೂ ಕಾಣದೆ ಇರತಕ್ಕಂತಹ ಖಾಲಿ ಆಕಾಶವನ್ನು ಕಂಡೆ. ಮುಕ್ತ ಕೇಶಾಂಶ ನೃತ್ಯಂತಿಂ, ಕೂದಲಿಗೆ ಜಡೆಯನ್ನು ಕಟ್ಟಿಕೊಳ್ಳದ, ಕೂದಲನ್ನು ಪ್ರೇತದ ರೂಪದಲ್ಲಿ ಹರಡಿಕೊಂಡು ನೃತ್ಯವನ್ನು ಮಾಡ್ತಾ ಇರತಕ್ಕಂತಹ ಒಂದು ಹೆಣ್ಣನ್ನು ಕಂಡೆ. ಪರ್ವತಂ ಲವಣಾನಾಂಚ ರಾಶೀಭೂತಂ ಕಪರ್ದಕಂ, ಹೀಗೆ ಅನೇಕ ಬಗೆಯ ಕೆಟ್ಟ ಶಕುನಗಳನ್ನು ನಾನು ಕಂಡೆ. ಪೀಡಿತಂ ಮಹಿಷಾಣಾಂಚ ಸ್ವಂ ಅಪಶ್ಯಂ ಅಹಂ ನಿಶಿ, ಎತ್ತಿಗಳಿಗೆ ಹೊಡಿತಾ ಇರತಕ್ಕಂತಹ ಒಂದು ಸನ್ನಿವೇಶವನ್ನು ಕಂಡೆ. ಇದೆಲ್ಲವೂ ಕೂಡ ಅಶುಭ ಶಕುನ. ಇಂತಹ ಅಶುಭ ಶಕುನದ ಸಂದರ್ಭದಲ್ಲಿ ನೀನು ಯುದ್ಧಕ್ಕೆ ಹೋಗುವುದು ಸರಿಯಿಲ್ಲ, ಅದು ನಮಗೆ ಅಶುಭವನ್ನು ಉಂಟು ಮಾಡ್ತದೆ, ಹೋಗುವುದು ಬೇಡ ಅಂತ ಮನೋರಮೆ ಕಾರ್ತವೀರ್ಯಾರ್ಜುನನ ತಡಿತಾ ಇದ್ದಾಳೆ. ದತ್ತೇನ ದತ್ತಂ ಯಜ್ಞಾನಂ ತತ್ಸರ್ವಂ ವಿಸ್ಮೃತಂ ತ್ವಯ ಅಸ್ತಿ ಚೇದ್ ವಿಪ್ರಹಿಂಸಾಯಾಂ ಕುಬುದ್ಧೆ ತ್ವನ್ಮನಃಕಥಂ. ಮನೋರಮೆ ಅನೇಕ ಬಗೆಯಲ್ಲಿ ಅವನನ್ನು ತಿದ್ದಲಿಕ್ಕೆ ಪ್ರಯತ್ನ ಪಡ್ತಾಳೆ. ಸ್ವಯಂ ದತ್ತಾತ್ರೇಯನ ಅನುಗ್ರಹವನ್ನು ಪಡೆದವ, ದತ್ತಾತ್ರೇಯ ರೂಪಿ ಪರಮಾತ್ಮನ ಅನುಗ್ರಹದಿಂದಾಗಿ ಶ್ರೇಷ್ಠವಾದಂತಹ ತತ್ವಜ್ಞಾನವನ್ನು ಪಡೆದವ ನೀನು. ದತ್ತೇನ ದತ್ತಂ ಯದ್ ಜ್ಞಾನಂ, ಅವನಿಂದ ಒಳ್ಳೆಯ ಜ್ಞಾನವನ್ನು ಪಡೆದು ಅದನ್ನು ಯಾಕೆ ಈಗ ಮರೆತಿದ್ದೀಯಾ? ತತ್ಸರ್ವಂ ವಿಸ್ಮೃತಂ ತ್ವಯ, ಅದೆಲ್ಲವನ್ನು ಮರೆತು ಈಗ ಬ್ರಾಹ್ಮಣರ ಮುಂದೆ, ಆ ಪರಶುರಾಮ ಅತ್ಯಂತ ತಪಸ್ವಿ ಬ್ರಾಹ್ಮಣ, ಅವನ ಮುಂದೆ ನೀನು ಯುದ್ಧಕ್ಕೆ ಹೋಗ್ತಿದ್ದೀಯಾ. ಆ ವಿಪ್ರ ಹಿಂಸೆಯಿಂದಾಗಿ ನಿನಗೆ ಯಾವ ರೀತಿಯ ಧರ್ಮ ನಿನಗೆ ಸಿಗಲಿಕ್ಕೆ ಸಾಧ್ಯ? ಗುರು ಭಕ್ತಿಶ್ಚ ಸರ್ವೇಷಾಂ ಸರ್ವವಿಘ್ನ ವಿನಾಶಿನಿ. ಭಗವಂತನು ಕ್ರೋಧಕ್ಕೆ ಒಳಗಾದರೂ ಕೂಡ ಗುರುಗಳ ರಕ್ಷಣೆ ಮಾಡಬಹುದು. ಅಂಥದ್ರಲ್ಲಿ ಜ್ಞಾನಿಗಳ ಗುರುಗಳ ಮುಂದೆ ನೀನು ಯುದ್ಧಕ್ಕೆ ಹೋಗ್ತಾ ಇದ್ದೀಯಾ, ಅದರಿಂದಾಗಿ ನಿನಗೆ ಯಾವ ರೀತಿಯ ಶ್ರೇಯಸ್ಸಿದೆ, ಸ್ವಯಂ ಭಗವಂತನು ಕೂಡ ನಿನಗೆ ಅನುಗ್ರಹ ಮಾಡುವುದಿಲ್ಲ ಅಂತ ಹೀಗೆ ಅನೇಕ ಬಗೆಯಲ್ಲಿ ಬೋಧಯಾಮಾಸ ತಾಮ್ರಾಗ್ನಿಂ ದದು ಪ್ರತ್ಯುತ್ತರಂ ಪುನಃ. ಆಗ ಅವಳ ಎಲ್ಲ ಪ್ರಶ್ನೆಗಳಿಗೂ ಕೂಡ ಆ ಕಾರ್ತವೀರ್ಯಾರ್ಜುನ ಉತ್ತರ ಕೊಡ್ತಾನೆ.